ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ 2024 ಭಾಗ 2 ಪುಸ್ತಕ ಇದು. ಓಕೆ, ಈ ಒಂದು ಭಾಗ 2 ಪುಸ್ತಕದಲ್ಲಿ ನಾವು ನೋಡಿದರೆ ಇಲ್ಲಿ ಭಾಗ 2ಕ್ಕೆ ಗದ್ಯಕ್ಕೆ ಪಠ್ಯ ಪೂರಕ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕ ಆಲ್ರೆಡಿ ವಿಡಿಯೋ ತೆಗೆದಿದ್ದೀನಿ. ಇದರಲ್ಲಿ ಪದ್ಯ ಭಾಗದಲ್ಲಿ ಒಂದು ಮಾತ್ರ ಪೆಂಡಿಂಗ್ ಇತ್ತು. 8ನೇದು ಅಭಿಮನ್ಯು ಪರಾಕ್ರಮ. ಇದರಲ್ಲಿರ್ತಕ್ಕಂತಹ ಈ ಒಂದು ಕ್ಲಾಸ್ ನೊಳಗೆ ಏನು ತಿಳಿತಾ ಇದೀವಿ ಅಂದ್ರೆ ಅಭಿಮನ್ಯು ಪರಾಕ್ರಮ ಇದು 8ನೇ ಒಂದು ಪದ್ಯ. ಇದು ಭಾಗ 2ರಲ್ಲಿ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸ, ಬಿಟ್ಟ ಸ್ಥಳ ಮತ್ತೆ ಎಲ್ಲ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹೊಂದಿಸುವರಿ ಎಲ್ಲವೂ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೆ ಈ ಒಂದು ಮಾಹಿತಿ ಅಂತ ಇಷ್ಟು ಆಯ್ತು. ಇಷ್ಟವರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಒಂದು ಅಭ್ಯಾಸ ಬೇಕಂದ್ರೆ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಪಡ್ತೇನೆ. ರೈಟ್, ಹಾಗೆ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ. ನೋಟ್ಸ್ ಯಾವ ರೀತಿ ಬರೆಯೋಕೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಇಲ್ಲಿ ಮಕ್ಕಳೇ ಅಭ್ಯಾಸ ಅಂತಿದೆ. ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ. ನೋಡ್ತೋಣ. ಇಲ್ಲಿ ಮಕ್ಕಳೇ, ಇದು ಪದ್ಯ ಚಿಕ್ಕನ ಅಕ್ಷರದಲ್ಲಿ ಪದ್ಯ ಭಾಗ ಅಂತಕ್ಕಂಥದ್ದು ಪದ್ಯ 8 ಅಂತಕ್ಕಂಥದ್ದು ಬರಿತಾ ಹೋಗಿ. ಅದಾನಂತರ ಪದ್ಯದ ಶೀರ್ಷಿಕೆ ಇದೆಯಲ್ಲ, ಪದ್ಯದ ಹೆಸರಿದೆಯಲ್ಲ, ಏನ್ ಮಾಡ್ತೀರಾ, ಅಭಿಮನ್ಯು ಪರಾಕ್ರಮ ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಈ ಒಂದು ಪದ್ಯದ ಅಭ್ಯಾಸ ಯಾವತ್ತು ಬರಿತಾ ಇರ್ತೀರಾ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಅನ್ನು ಇಲ್ಲಿ ಬರೀತಾ ಹೋಗಿ. ಓಕೆನಾ. ಅಭ್ಯಾಸ ಪ್ರಶ್ನೋತ್ತರ ತಿಳಿಯೋದು ಮುಂಚೆ ನಾವು ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥ ಮೊದಲು ತಿಳಿಬೇಕಾಗುತ್ತೆ ಮಕ್ಕಳೇ. ಓಕೆ, ರೈಟ್. ಇಲ್ಲಿ ನೋಡಿ, ಕೃತಿಕಾರರ ಪರಿಚಯ ಅಂತ ಚಿಕ್ಕದಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಕವಿ ಯಾರಂದ್ರೆ ಕುಮಾರವ್ಯಾಸ. ಇಲ್ಲಿ ಕಾಣ್ತಾ ಇದ್ರೆ ಅವರೇನೆ ಕುಮಾರವ್ಯಾಸರು. ನಂತರ ಮೂಲ ಹೆಸರು ಇವ್ರದ್ದು ಗದುಗಿನ ನಾರಾಯಣಪ್ಪ ಅಂತೇಳಿ ಇವ್ರದ್ದು ಮೂಲ ಹೆಸರು ಇರ್ತಕ್ಕಂಥದ್ದು. ಇವರ ಕಾವ್ಯನಾಮ ಕುಮಾರವ್ಯಾಸ ಅಂತಕ್ಕಂಥದ್ದು. ಕಾಲ ಸಾಮಾನ್ಯ ಶಕ 1430 ಅಂತಕ್ಕಂಥದ್ದು. ಜನ್ಮಸ್ಥಳ ಈಗಿನ ಗದಗ ಜಿಲ್ಲೆಯಲ್ಲಿನ ಕೋಳಿವಾಡ ಗ್ರಾಮ ಇವ್ರದ್ದು. ಓಕೆನಾ. ನಂತರ ಇವರೊಂದು ಕಾವ್ಯ ರಚನೆ ಎಲ್ಲಿ ಮಾಡ್ತಾ ಇದ್ರು ಅಂದ್ರೆ ಗದುಗಿನ ವೀರನಾರಾಯಣ ಗುಡಿ ಅಂತಿದೆ. ಓಕೆನಾ. ಈಗಲೂ ಸಹಿತವಾಗಿ ಅಲ್ಲಿ ಒಂದು ಕಂಬದ ಹತ್ರ ಕುಂತ್ಕೊಂಡವರು ರಚನೆ ಮಾಡ್ತಾ ಇದ್ದಾನಂತ. ಅದಕ್ಕೆ ಕುಮಾರವ್ಯಾಸ ಅಂತೇಳಿ ಹೆಸರಿಟ್ಟಿದ್ದಾರೆ ಅಲ್ಲಿ ಬರೆದಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಚಿತ್ರ ಕಾಣ್ತಾ ಇದೆಯಾ, ಅದೇ ಕವಿ ಕುಮಾರವ್ಯಾಸ ಸ್ತಂಭ ಅಂತಕ್ಕಂಥದ್ದು ಅಲ್ಲಿ ಆ ಕಂಬದ ಹತ್ರ ಕುಂತ್ಕೊಂಡು ಬರಿತಾ ಇದ್ರಂತೆ. ಓಕೆನಾ. ಅದಾದ ನಂತರ ಕೃತಿ ಕರ್ನಾಟ ಭಾರತ ಕಥಾ ಮಂಜರಿ ಅಂತಕ್ಕಂಥದ್ದು. ಈ ಕೃತಿಯ ಇತರ ಹೆಸರುಗಳು ಇದೆ. ಯಾವ್ಯಾವ ಅಂದ್ರಿಗಿನ ಗದುಗಿನ ಭಾರತ ಅಂತ ಕರಿತಾ ಇದ್ರು, ಕನ್ನಡ ಭಾರತ ಅಂತ ಕರಿತಾ ಇದ್ರು, ಕುಮಾರವ್ಯಾಸ ಭಾರತ ಅಂತಾನು ಕರಿತಾ ಇದ್ರು. ಇದು 10 ಪರ್ವಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಓಕೆನಾ. ಛಂದಸ್ಸು ಭಾಮಿನಿ ಷಟ್ಪದಿಯಲ್ಲಿ ಇದು ರಚನೆ ಆಗಿರ್ತಕ್ಕಂಥದ್ದು. ಖ್ಯಾತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂಥ ಒಂದು ಖ್ಯಾತಿ ಇವರಿಗಿರ್ತಕ್ಕಂಥದ್ದು. ಓಕೆನಾ ಮಕ್ಕಳೇ, ರೈಟ್. ಕವಿ ಪರಿಚಯ ಆದ ನಂತರ ಇಲ್ಲಿ ಅಭ್ಯಾಸದಲ್ಲ ಇದು ತಿಳಿತೋಣ. ಯಾವ ರೀತಿ ಬರೆಯೋಕೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತಕ್ಕಂಥದ್ದು ಬರೀ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಬರ್ದು. ಮೊದಲನೇದು, ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಅಂದ್ರೇನ ಉತ್ತರ. ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು, ದೊಡ್ಡಪ್ಪ, ಯುದ್ಧ ಭೂಮಿಯಲ್ಲಿ ದ್ರೋಣಾಚಾರ್ಯರು ರಚಿಸಿದ ಪದ್ಮವ್ಯೂಹವನ್ನು ಭೇದಿಸಲು ನನಗೆ ಅಪ್ಪಣೆಯನ್ನು ಕೊಡಿ. ನಾನು ಪದ್ಮವ್ಯೂಹವನ್ನು ಭೇದಿಸಿ ಶತ್ರುಗಳನ್ನೆಲ್ಲ ಯಮಲೋಕಕ್ಕೆ ಕಳುಹಿಸುತ್ತೇನೆ ಎಂದು ಹೇಳಿದನು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ, ರೈಟ್. ನಂತರ ಎರಡನೇದು ನೋಡಿ, ಎರಡನೇದೇನು ಕೊಟ್ಟಿದ್ದಾರೆ ಇಲ್ಲಿ, ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ, ಏನ್ ಹೇಳಿದ್ನ ಅಂತಂದ್ರೆ ಉತ್ತರ ನೋಡಿ. ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯನು ಅಭಿಮನ್ಯುವನ್ನು ಪ್ರೀತಿಯಿಂದ ಬಿಗಿದಪ್ಪಿ ಅಪ್ಪಿಕೊಂಡು ಏನ್ ಮಾಡ್ತಾ ಹೇಳ್ತಾನೆ ನೋಡಿ, ಕಂದ, ನೀನಿನ್ನು ಚಿಕ್ಕವನು, ನಿನಗೆ ಪೌರುಷ ಉಂಟು, ನಿನಗೆ ಪೌರುಷ ಐತಿ ನಿನಗೆ. ಆದ್ರೆ ಶತ್ರು ಸೈನ್ಯದಲ್ಲಿರುವವರು ಅಸಮಬಲರು, ಯುದ್ಧದಲ್ಲಿರುವವರು ಅತಿರಥ ಮಹಾರಥರು. ಅವರನ್ನು ನೀನು ಹೇಗೆ ಎದುರಿಸುತ್ತೀಯಾ ಎಂದು ಹೇಳುತ್ತಾನೆ ಅಂತಕ್ಕಂಥದ್ದು. ಮೂರನೇದು ಪ್ರಶ್ನೆ ಕೇಳಿ, ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಅಂತ ಕೇಳಿದರೆ ಉತ್ತರ. ಧರ್ಮರಾಯನ ಮಾತಿಗೆ ಅಭಿಮನ್ಯು, ಅವರೆಲ್ಲ ಮೃಗ ಜಲದಂತೆ, ಹಲದಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ? ಲೆಪ್ಪದ ಉರಗವನ್ನು ಹಿಡಿಯಲು ಗರುಡ ಮಂತ್ರ ಬೇಕೇ? ಮೋಸದ ಆಲೋಚನೆಯಿಂದ ಮಾಡಿದ ಈ ವ್ಯೂಹಕ್ಕೆ ನಾನು ಅಂಜುವುದಿಲ್ಲ. ನನ್ನನ್ನು ಯುದ್ಧಕ್ಕೆ ಕಳುಹಿಸಿಕೊಡಿ, ನಾನು ಯುದ್ಧದಲ್ಲಿ ಗೆದ್ದು ಬರುತ್ತೇನೆ ಎಂದು ಹೇಳಿದನು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ. ಇಲ್ಲಿ ಅಭ್ಯಾಸದಲ್ಲಿ ಅಂತಕ್ಕಂಥದ್ದಾಯ್ತು. ಇಲ್ಲಿ ಇದೆ.
ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಇವಿ ನೋಡ್ತೋಣ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ. ಮೊದಲನೇ ನೋಡಿ, ಲೆಪ್ಪ ದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು ಅಂತಕ್ಕಂಥದ್ದು. ಓಕೆ, ಉತ್ತರ ಹಾವನ್ನು ಹಿಡಿಯಲು, ಉರಗ ಅಂದ್ರೆ ಇಲ್ಲಿ ಹಾವು ಅಂತೀವಿ. ಓಕೆ, ಹಾವನ್ನು ಹಿಡಿಯಲು ಗರುಡ ಮಂತ್ರವನ್ನು ಬಳಸುತ್ತಾರೆ. ಓಕೆನಾ, ಹಾವು ಹಿಡಕ ಗರುಡ ಮಂತ್ರ ಬಳಸ್ತಾರೆ. ಹಾವಿಗೆ ವಿರುದ್ಧವಾದ್ದೇ ಗರುಡ. ವಿಗ್ರಹಗಳನ್ನು ಮಾಡಲು ಬಳಸುವ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇಲ್ಲ ಎಂಬುದಾಗಿದೆ. ಓಕೆನಾ. ಎರಡನೇ ನೋಡಿ, ನಿಮ್ಮಡಿಯಾಳಿಗಳಿಗೆ ಔತಣ ಇಕ್ಕುವನು ಎಂದು ಅಭಿಮನ್ಯು ಹೇಳಲು ಕಾರಣವೇನು ಅಂತ ಕೇಳಿದರೆ, ಉತ್ತರ ಗಾಳಿ ಬೆವರುವುದಿಲ್ಲ, ಬೆಂಕಿಯ ಜ್ವಾಲೆ ಹಿಮಕ್ಕೆ ಎದುರುವುದಿಲ್ಲ. ನನ್ನನ್ನು ಬಾಲಕನೆಂದು ಪರಿಗಣಿಸದೆ ಆತಂಕ ಮಾಡಿಕೊಳ್ಳದೆ ಅಪ್ಪಣೆ ಕೊಡಿ. ನಿಮ್ಮಡಿಯಾಳಿಗಳಿಗೆ ಶತ್ರುಗಳನ್ನು ಸಾಯಿಸಿ ಔತಣ ಇಕ್ಕುವೆ ಎಂದು ಅಭಿಮನ್ಯು ಹೇಳುತ್ತಾನೆ ಅಂತಕ್ಕಂಥದ್ದಾಗುತ್ತೆ. ಓಕೆನಾ, ರೈಟ್. ಅದ ನಂತರ ಮೂರನೇ ನೋಡಿ, ಮೂರನೇ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆಗಿನ, ವೈರಿಯೂಹದೊಳಗೆ ಇರುವ ವೀರರು ಯಾರು? ಯಾರು ಅಂದ್ರಿನ, ಉತ್ತರ ನೋಡಿ, ವೈರಿಯೂಹದೊಳಗೆ ಕೃಪ, ಗುರುನಂದನಾದ ಅಶ್ವತ್ಥಾಮ, ಕರ್ಣ, ಭೂರಿಶ್ರವ ಮತ್ತು ಜಯತ್ರಥರು ಇರುವರು ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಆ ಅಂತಕ್ಕಂಥದ್ದು, ಇಲ್ಲಿ ಈ ನೋಡಿ, ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದ್ರು ತಿಳಿಸಿ ಅಂತಿದೆ. ಇವು ನೋಡ್ತೋಣ. ಇಲ್ಲಿ ನೋಡಿ, ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದ್ರು ತಿಳಿಸಿ ಅಂತಿದೆ. ಮೊದಲನೇ ನೋಡಿ, ಶಿಶುವು ನೀನಲೇ ಮಗನೇ, ಕಾದುವರ ಸಮರ ಬಲರು ಕಣ ಅಂತಕ್ಕಂಥದ್ದು. ಇಲ್ಲಿ ಉತ್ತರ ಆಯ್ಕೆ. ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು. ಈ ಮಾತನ್ನು ಯಾರು ಹೇಳ್ತಾರೆ ಅಂದ್ರಿನ, ಧರ್ಮರಾಯ ಹೇಳಿದ ಅಂತಕ್ಕಂಥದ್ದು. ಯಾರಿಗೆ ಹೇಳಿದ? ಯಾರಿಗೆ ಅಂದ್ರಿನ, ಅಭಿಮನ್ಯುವಿಗೆ ಹೇಳಿದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಎರಡನೇ ನೋಡಿ, ಕೊಡುವ ಮಗನ ಕುತಂತ್ರದೊಡ್ಡಿದ ಕಡಿತ ಕಾನಂಜುವೆನೆ ಅಂತಕ್ಕಂಥದ್ದು. ಆಯ್ಕೆ, ಇಲ್ಲಿ ಉತ್ತರ ಅಂತಕ್ಕಂಥದ್ದು ಆಯ್ಕೆ ಎದರಿಂದ ಮಾಡಲಾಗಿದೆ ಅಂದ್ರಿನ, ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಯಾರು ಹೇಳಿದ್ರಿ ಮಾತಿ ಅಂದ್ರಿನ, ಅಭಿಮನ್ಯು ಹೇಳಿದ ಅಂತಕ್ಕಂಥದ್ದು. ಯಾರಿಗೆ ಅಂದ್ರಿನ, ಧರ್ಮರಾಯರಿಗೆ ಹೇಳಿದ ಅಂತಕ್ಕಂಥ ನೋಡಬಹುದು. ಅದ ಅಂತ ನೋಡಿ, ಮೂರನೇದು ಕೊಟ್ಟಿದ್ದಾರೆ ಇಲ್ಲಿ ಅಂದ್ರಿನ, ಮೂರನೇ ನೋಡಿ, ನೀ ಗೆಲುವಂದವೆಂತೈ ಸಮರವೇದು ಸಾಮಾನ್ಯವೆಲ್ಲಂದ ಅಂತಕ್ಕಂಥದ್ದು. ಇಲ್ಲಿ ಉತ್ತರ ಆಯ್ಕೆ ಅಂತಕ್ಕಂಥದ್ದು. ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಯಾರು ಹೇಳಿದ್ರು ಅಂದ್ರಿನ, ಧರ್ಮರಾಯ ಹೇಳಿದ. ಯಾರು ಹೇಳಿದ ಅಂದ್ರಿನ, ಅಭಿಮನ್ಯುವಿಗೆ ಹೇಳಿದ ಅಂತಕ್ಕಂಥದ್ದು. ಅದಾದ ನಂತರ ಇಲ್ಲಿ ನಾಲ್ಕನೇದು ಏನ್ ಕೊಟ್ಟಿದ್ದಾರೆ ಇಲ್ಲಿ, ನಾಲ್ಕನೇದು, ಬಾಲನಿವನೆನ್ನದಿರು ದುಗುಡವ ತಾಳಲಾಗದು ಬಪ್ಪ ಅಂತಕ್ಕಂಥದ್ದು. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಯಾರು ಹೇಳಿದ್ರಿ ಮಾತನ್ನ? ಅಭಿಮನ್ಯು ಹೇಳಿದ. ಯಾರು ಹೇಳಿದ? ಧರ್ಮರಾಯನಿಗೆ ಹೇಳಿದನು ಅಂತಕ್ಕಂಥದ್ದು. ಓಕೆ, ಇಲ್ಲಿ ಮಕ್ಕಳೇ ಇದಾಯ್ತು. ಈಗ ಇದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಏನ್ ಕೊಟ್ಟಿದ್ದಾರೆ ಅಂದ್ರಿನ, ಆ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ, ಪಟ್ಟಿಗಳ ಪದವನ್ನು ಹೊಂದಿಸಿ ಬರೆಯಿರಿ ಅಂತಿದೆ. ನೋಡ್ತೋಣ. ಇಲ್ಲಿ ನೋಡಿ, ಈ ಅಂತಕ್ಕಂಥದ್ದು ಆ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ, ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತಿದೆ. ಹೌದಾ? ಮೊದಲನೇದು ಅದಟ್ಟು ಅಂದ್ರಿನ, ಅದಟ್ಟು ಅಂದ್ರೆ ಏನಂದ್ರಿನ, ಪರಾಕ್ರಮ. ಈ ರೀತಿ ಅದು ಗುರುತಿಸಿ ಅಥವಾ ಒಂದು ಅಂತಕ್ಕಂಥಾದ್ರೂ ಬರೀತಾ ಹೋಗಿ. ಓಕೆ, ಅದ ನಂತರ ಸೈರಿಸಲಾಪೆ ಅಂದ್ರಿಗಿನ ತಡೆದುಕೊಳ್ಳಲು ಸಾಧ್ಯ ಅಂತಕ್ಕಂಥದ್ದು. ಈ ರೀತಿ ಯಾರೋ ಮಾರ್ಕಾರು ಹಾಕಿ ಅಥವಾ ಎರಡು ಅಂತಕ್ಕಂಥ ಬರೀತಾ ಹೋಗಿ. ಅಮ್ಮೆನು ಅಂದ್ರಿಗಿನ ಸಾಧ್ಯವಾಗುವುದಿಲ್ಲ ಅಂತಕ್ಕಂಥದ್ದು. ಯಾವ್ದಾರು ಒಂದು ಮಾಡ್ತಾ ಹೋಗಿ. ಓಕೆ, ಆ ನಂತರ ಅಸದಳ ಅಂದ್ರಿಗಿನ ಅಸಾಧ್ಯ ಅಂತಕ್ಕಂಥದ್ದು. ಓಕೆನಾ? ಈ ರೀತಿ 4 ಹಾಕಿ. ಅದ ನಂತರ ಕಂಡಿಗೆಳೆ ಅಂದ್ರಿಗಿನ
ನಾಶ ಮಾಡು ಅಂತಕ್ಕಂಥದ್ದು 5 ಹಾಕಿ. ಆ ಅಂತ ನೇಮ, ನೇಮ ಅಂದ್ರಿಗಿನ ಅಪ್ಪಣೆ. ಈ ರೀತಿ ಆರೋ ಮಾರ್ಕ್ ಅದು ಹಾಕಿ ನಂಬರ್ಸ್ ಅನ್ನ ಹಾಕ್ತಾ ಹೋಗಿ ಮಕ್ಕಳೇ. ಓಕೆ, ಹೊಂದಿಸಿ ಬರೀರಿ ಅಂತಕ್ಕಂಥದ್ದು ಆಯ್ತು. ಅದಾನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತೋಣ. ಆಲ್ರೆಡಿ ಈ ವಾಕ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಯನ್ನು ಗುರುತಿಸಿ ಅಂತ ಹೇಳಿದರೆ ನೋಡ್ತೋಣ. ಇಲ್ಲಿ ಅಂತಕ್ಕಂಥದ್ದು ಈ ವಾಕ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಗಳನ್ನು ಗುರುತಿಸಿ ಅಂತ ಹೇಳಿದರೆ. ಓಕೆ, ಜನಪದ ಅಂಗ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ ಬೊಪ್ಪ ಮಹಾ ಆಹವದ ಒಳಗೆ ಪದ್ಮವ್ಯೂಹ ಭೇದವ ತಾಬಲ್ಲೆನು ಅನುಭವ ಗೆಲುವೆನು ಅಹಿತರನು ಕೃತಾಂತನ ಮನೆಗೆ ಕಳುಹುವೆನು ನೀನ್ ಇನಿತು ಚಿಂತಿಸಲೇಕೆ ಕಾಳಗಕ್ಕೆ ಎನ್ನ ಕಳುಹು ಎಂದ ಅಂತಕ್ಕಂಥದ್ದು. ಇದಕ್ಕೆ ನಾವು ಇಲ್ಲಿ ಅರ್ಥ ನೋಡಾರೆ. ಇಲ್ಲಿ ಅಭಿಮನ್ಯು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ, ಈ ಯುದ್ಧದ ಪದ್ಮವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ. ಯುದ್ಧವನ್ನು ಗೆಲ್ಲುವೆನು, ಶತ್ರುಗಳನ್ನು ಯಮನ ಮನೆಗೆ ಕಳಿಸುವೆನು. ನೀನು ಚಿಂತಿಸಬೇಡ, ನನ್ನನ್ನು ಯುದ್ಧಕ್ಕೆ ಕಳಿಸು ಎಂದನು ಅಂತಕ್ಕಂಥದ್ದು. ಓಕೆನಾ. ಇಲ್ಲಿದ ನಂತರ ಚಟುವಟಿಕೆ ಇದೆ. ಇಲ್ಲಿ ಪದ್ಯದಲ್ಲಿರುವ ಈ ಸಾಲುಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿ ಅಂತಿದೆ. ಇಲ್ಲಿ ವಿಷಯಗಳನ್ನು ಮನಸ್ಸಿಗೆ ನಾಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತಾರೆ. ಅಭಿಮನ್ಯು ಧರ್ಮರಾಯನಿಗೆ ತನ್ನ ಧೈರ್ಯ, ಪರಾಕ್ರಮ, ಸಾಹಸಗಳನ್ನು ತಿಳಿಸಲು ಬಳಸುವ ರೂಪಕವನ್ನು ಕೆಳಗೆ ನೀಡಲಾಗಿದೆ. ಇವುಗಳನ್ನು ಅರ್ಥ ಮಾಡಿಕೊಂಡು ವಿವರಿಸಿ ಅಂತಿದೆ. ಓಕೆನಾ. ಇದು 5ಗಳು ನೋಡ್ತಗೋಣ ಯಾವ ರೀತಿಯಾಗಿ ಅಂತೇಳಿ. ನೋಡಿ, ಚಟುವಟಿಕೆ ಅಂತಕ್ಕಂಥದ್ದು ಪಠ್ಯದಲ್ಲಿರುವ ಈ ಸಾಲುಗಳನ್ನು ಓದಿ ಅರ್ಥೈಸಿಕೊಳ್ಳಿ ಅಂತಿದೆ. ಓಕೆನಾ. ಮೊದಲನೇದು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ ಅಂತಕ್ಕಂಥದ್ದು. ಉತ್ತರ ಮೃಗ ಜಲದ ಹೊಳಗೆ ನದಿಗೆ ಅಂತಕ್ಕಂಥದ್ದು. ನಾವೆಯನ್ನು ಅಂದ್ರೆಗಿನ ದೋಣಿ ಅಂತಕ್ಕಂಥದ್ದು ಇಡಲು ಸಾಧ್ಯವೇ ಅಂತಕ್ಕಂಥದ್ದು. ಅಥವಾ ಮರೀಚಿಕೆಯ ನದಿಯಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಅಂತಕ್ಕಂಥ ಅರ್ಥ ಕೊಡುತ್ತೆ ಮಕ್ಕಳೇ. ಓಕೆನಾ. ರೈಟ್. ಎರಡನೇದು ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಅಂತಕ್ಕಂಥದ್ದು. ಉತ್ತರ ಲೋಹದ ಅಂದ್ರೆಗಿನ ಎರಕದ ಅಂತೇಳಿ. ಓಕೆನಾ. ಲೋಹದ ಹಾವನ್ನು ಹಿಡಿಯಲು ಗರುಡ ಮಂತ್ರವು ಏಕೆ ಅಂತಕ್ಕಂಥ ಅರ್ಥ ಕೊಡುತ್ತೆ ಅದು. ಓಕೆನಾ. ಮೂರನೇ ನೋಡಿ, ಗಾಳಿ ಬೆಮರುವುದುಂಟೆ ಅಂದ್ರೆಗಿನ ಗಾಳಿ ಬೆವರುವುದುಂಟೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ. ನಾಲ್ಕನೇ ನೋಡಿ, ಅಗ್ನಿ ಜ್ವಾಲೆ ಹಿಮ ಕಂಜುವುದೇ ಅಂತಕ್ಕಂಥದ್ದು. ಇಲ್ಲಿ ಉತ್ತರ ಅಗ್ನಿ ಜ್ವಾಲೆ ಮಂಜಿಗೆ, ಹಿಮ ಅಂದ್ರೆ ಮಂಜು ಅಂತಕ್ಕಂಥದ್ದು, ಮಂಜಿಗೆ ಹೆದರುವುದೇ ಅಂತಕ್ಕಂಥ ನಮ್ಮ ಸಾಮಾನ್ಯ ಅರ್ಥದಲ್ಲಿ ನೋಡಿದ್ದಾರೆ. ಐದನೇ ನೋಡಿ, ಮಂಜಿಗೆ ಮೇಲು ಗಾಳೆಗ ಉಂಟೆ ಬಲು ಬೇಸಗೆಯ ಬಿಸಿಲೊಳಗೆ ಅಂತಕ್ಕಂಥದ್ದು. ಬಿಸಿಲೊಳಗೆ ನೋಡಿ ಉತ್ತರ ಕಡು ಬೇಸಿಗೆಯ ಬಿಸಿಲೊಳಗೆ ಮಂಜಿನ ಸ್ಪರ್ಧಾತ್ಮಕವಾದ ಯುದ್ಧ ನಡೆಯುವುದುಂಟೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಛಂದಸ್ಸಿನ ಬಗ್ಗೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ವಿವರಣೆ ಎಲ್ಲ ನೋಡಬಹುದು. ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದಾರೆ, ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ. ಅಭ್ಯಾಸ ಅಂತಕ್ಕಂಥದ್ದು ಕೆಳಗಿನ ಅಕ್ಷರಗಳಿಗೆ ಗುರು ಲಘು ಹಾಕಿ ಅಂತಿದೆ. ಓಕೆ. ನೋಡಿ ಯಾವ ರೀತಿ ಹಾಕುವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಹೆಚ್ಚಿನ ಸಮಯ ತೆಗೆದುಕೊಂಡಾಗ ಅದಕ್ಕೆ ಗುರು ಹಾಕಿ, ಕಡಿಮೆ ಸಮಯ ತೆಗೆದುಕೊಂಡಾಗ ಲಘು ಹಾಕಿ. ಕೋ ಅಂತಕ್ಕಂಥದ್ದು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ, ಗುರು ಹಾಕಿ. ಇಲ್ಲಿ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಲ್ಲ, ಲಘು ಹಾಕಿ. ಕೂ ಅಂತಿದೆ, ಇದು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ, ಗುರು. ಗಿ ಇದು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ, ಲಘು. ತು ಇದು ಕೂಡ ಲಘು ಆಗಿರುತ್ತೆ. ಬೆ ಇದು ಹೆಚ್ಚಿನ ಸಮಯ ತೆಗೆದುಕೊಳ್ಳಲ್ಲ, ಲಘು ಹಾಕಿ. ಳ ಹೆಚ್ಚಿನ ಸಮಯ ತೆಗೆದುಕೊಳ್ಳಲ್ಲ, ಲಘು ಹಾಕಿ. ಕು ಇದು ಹೆಚ್ಚಿನ ಸಮಯ ತೆಗೆದುಕೊಳ್ಳಲ್ಲ, ಲಘು ಹಾಕಿ. ಹ ಅಷ್ಟೇನೆ, ಇಲ್ಲಿ ಲಘುನೆ. ರಿ ಅಂದಾಗ ಹೆಚ್ಚಿನ ಸಮಯ ಇಲ್ಲ, ಲಘುನೆ. ಈ ಅಂದಾಗ ಇದು ಕೂಡ ಇಲ್ಲ. ತು ಅಂದಾಗ ಹೆಚ್ಚಿನ ಸಮಯ ಇಲ್ಲ, ಲಘು. ಓಕೆನಾ. ಕಾ ನೋಡಿ ಇದು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ, ಗುರು. ಇಲ್ಲಿ ಗೆ ಹೆಚ್ಚಿನ ಸಮಯ ಇಲ್ಲ, ಕೋ ನೋಡಿ ಗುರು ಹಾಕೋದು. ಆನಂತರ ತಿ ಅಂದ್ರೆ ಲಘುನೆ. ಮೋ ಇದು ಕೂಡ ಲಘುನೆ. ಲ ಇದು ಕೂಡ ಲಘುನೆ. ಈ ರೀತಿಯಾಗಿ ಗುರುಸ್ತಾ ಹೋಗಿ. ಅದಾದ ನಂತರ ಏನ್ ಮಾಡ್ತೀರಾ, ಒಂದನ್ನು ನೆನ್ಪಿಟ್ಕೊಡ್ರಿ.
ಇಲ್ಲಿ ಒತ್ತಕ್ಷರ ಹಿಂದಿನ ಅಕ್ಷರ ಅದು ಲಘುವಾದ್ರೂ ಗುರುವೆಂದು ಪರಿಗಣಿಸಬೇಕು. ಒತ್ತಕ್ಷರ ಹಿಂದಿನ ಅಕ್ಷರ ಅದು ಲಘು ಇದ್ರೂ ಕೂಡ ಬೋ ಅಂತಿದೆ. ಇಲ್ಲಿ ಗುರು ಯಾಕೆ ಹಾಕಿದ್ರೆ ಸಾರ್ ಅಂದಾಗಿನ ಒತ್ತಕ್ಷರ ಹಿಂದಿನ ಅಕ್ಷರ ಅದು ಲಘು ಆಗಿದ್ರು ಗುರುನೇ ಆಗಿರ್ತದೆ ಅಂತೇಳಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಆ ಛಂದಸ್ಸಿನ ವಿವರಣೆ ನೀವು ತೆಗೆದುಕೊಂಡಾಗ ನಿಮಗೆ ಗೊತ್ತಾಗ್ತದೆ. ಅದಾದ ನಂತರ ಇಲ್ಲಿ ಅಲ್ಪ ಪ್ರಾಣ ಇಂ ಅಂ ಇಲ್ಲಿ 2 ಸೊನ್ನೆ, ಇಲ್ಲಿ ಪಕ್ಕ 0 ಬಂದಾಗ ಇವೆರಡಕ್ಕೂ ನೀವು ಗುರು ಹಾಕ್ಬೇಕಾಗತ್ತೆ ಮಕ್ಕಳೇ. ಓಕೆನಾ? ನೀವು ಈ ರೀತಿಯಾಗಿ ಕರೆಕ್ಟ್ ಹಾಕ್ತಾ ಹೋಗಿ. ಓಕೆನಾ? ಈ ಎಲ್ಲಾ ವಿವರಣೆ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆಯಲು ನಾನು ಪ್ರಯತ್ನ ಮಾಡ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.